ಇದು ಕಂಪ್ಲೀಟ್ ಬೋರ್ಡ್ ಮಾಡಿದ್ರೆ ರಾಂಗ್. ಕಂಪ್ಲೀಟ್ ಯಾವ ರೀತಿ ಮಾಡ್ಬೇಕಂದ್ರೆ ಮಕ್ಕಳ ನ್ಯಾಯ ಮಕ್ಕಳ ಪೋಷಣೆ ಮತ್ತು ರಕ್ಷಣೆ ಕಾಯ್ದೆ 2015, ಮಕ್ಕಳ ನ್ಯಾಯ ಮಕ್ಕಳ ಪೋಷಣೆ ರಕ್ಷಣೆ ಮಾದರಿ ನಿಯಮಗಳು 2016, ಅದು ಮ್ಯಾಲ್ ಕಲಂ 307 ಕೆಳಗೆ 8 ಸಬ್ಕ್ಲಾಸ್ 6 86 ಸಬ್ಕ್ಲಾಸ್ 11 ಪ್ರಕಾರ ಬರೆದು HJPU ನಿಮ್ದೆಲ್ಲ ಅದು ಓಕೆ. ಅದ್ರ ಬೆನ್ನಿಗೆ ಜಡ್ಜಸ್ ಅವರು BLS ಅವರು ಇದೆಲ್ಲ ಅಪ್ಡೇಟ್ ಚೇಂಜ್ ಆಗಬೇಕು. ನೋಡಲ್ ಆಫೀಸರ್ ಅವರು ಯಾರು ಶಿವಕುಮಾರ್ ಅವರು ಇದಾರಲ್ವಾ, ಅವರು ಏನ್ ಮಾಡ್ಬೇಕು ಮಾಹಿತಿ ಕೊಡ್ಕೊಂಡು CWPO ಯಾರಿಲ್ಲಿ CWPO ನೀವೇನಾ? ಇಬ್ಬರು ಯಾರು ಅಸಿಸ್ಟೆಂಟ್ ಅವ್ರಿಬ್ಬರು ಕರೀರಿ, ಅವ್ರ ಮೂಲಕ ಕಳಿಸ್ಬಿಡಿ. ಎಲ್ಲ ಕಡೆನೂ ಆಗ್ಬೇಕಲ್ಲ, ಎಲ್ಲ ಕಡೆ ಪ್ರತಿಯೊಂದು ಪ್ರಕರಣದ್ದು ಪ್ರತಿಯೊಂದು ನೀವು ಏನಾಯ್ತು ಖುಲಾಸೆ ಮಗು ನಿಮ್ ಸ್ಟೇಷನ್ ಬಂದಿದ್ಮೇಲೆ ಹೋಗೋರಿಗೆ ಏನೇನಾಯ್ತು ಹೋಗಿದ್ಮೇಲೆ ಕಂಪ್ಲೀಟ್ ಆಗಿ ಕೊನೆಯಲ್ಲಿ ನಿಮ್ ಸಹಿ ಇರಬೇಕು. CWPO ನೀವೇ ಅಲ್ವಾ? ಒಂದು ಸಹಿ ಮಾಡಿರಲ್ಲ. ಅಸಿಸ್ಟೆಂಟ್ ಯಾರಿಗೆ ನೀವು ಅವರು ಟ್ರೈನಿಂಗ್ ಆಗಿದ್ದಾನೆ ನಿಮ್ಗೆ? ಎಲ್ಲಾಗಿದೆ ಟ್ರೈನಿಂಗ್ ಮಾಡ್ಕೊಂಡು ಎಲ್ಲಿ? ಮತ್ತೆ ರಿಜಿಸ್ಟರ್ ಮೇಂಟೈನ್ ಮಾಡೋದ್ರ ಬಗ್ಗೆ ಎಲ್ಲ ಏನು ಗೊತ್ತಿಲ್ವ ನಿಮ್ಗೆ? ಅಂತವಲ್ಲ ಮೇಡಮ್, ಕೊನೆಗೆ ಸಹಿ ಇರ್ಬೇಕು. ಕೇಸ್ ಆದ್ಮೇಲೆ ಒಂದು ಸಹಿ ಇರ್ಬೇಕು ಕೊನೆಯಲ್ಲಿ. ಆಮೇಲೆ ತೆರೆದ ಮನೆ ಕಾರ್ಯಕ್ರಮ ಕಂಪ್ಲೀಟ್ ಆಗಿ ಸಪ್ರೇಟ್ ಆಗಿ ವಹಿ ಇರ್ಬೇಕು. ಅದನ್ನು ವಹಿ ಇಲ್ವಲ್ಲ, ತಿಂಗಳಿಗೆ ಒಂದ್ಸರಿ ಎಲ್ಲ ಕೇಸಲ್ಲೂ ಇರ್ಬೇಕು. ಮತ್ತು ತೆರೆದ ಮನೆ ಕಾರ್ಯಕ್ರಮ ಎಷ್ಟು ದಿವಸಕ್ಕೊಮ್ಮೆ ಮಾಡ್ಬೇಕು ಇವ್ರೆ? ಯಾವ ವಾರ ಮಾಡ್ಬೇಕು? ಮತ್ತೆ ವಾರಕ್ಕೊಂದು ಏನ್ ಕಾಣಿಸ್ತಾ ಇಲ್ವಲ್ಲ ನಿಮಗೆ? ಯಾವಾಗ ಮಾಡಿದಿದೆ ನೋಡಿ. ನಿಮ್ಮ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಎಷ್ಟು ಸ್ಕೂಲ್ಸ್ ಅಂಡ್ ಕಾಲೇಜಸ್ ಇದೆಲ್ಲ ಪಟ್ಟಿ ಇಟ್ಟಿದ್ದೀರಾ? ಅದು ಇದು ಹೋಲಿಕೆ ಆಗ್ಬೇಕಲ್ಲ. ಯಾವುದೇ ಬಸ್ ಇರುತ್ತೆ, ಶಿಸ್ತಾಗಿ ಕರ್ಕೊಂಡ್ ಬರ್ತಾರೆ, ಸಣ್ಣ ಮಕ್ಳಿಗೆ ಹೇಳ್ಕೊಂಡು ಹೋಗ್ಬಿಡ್ತೀವಿ. ಅದಲ್ಲ ಆಕ್ಚುಲಿ ಹೈಸ್ಕೂಲ್ ಹಂತ ಮತ್ತು PU ಹಂತದಲ್ಲಿ ಅತಿ ಹೆಚ್ಚು ರಾಜ್ಯದಾದ್ಯಂತ ತೆರೆದ ಮನೆ ಕಾರ್ಯಕ್ರಮವನ್ನು ಅತಿ ಹೆಚ್ಚು ಫಸ್ಟ್ ಆಗ್ಬೇಕಾಗಿರೋದು ಇವರಿಗೆ. ಹಾಗಾಗಿ ನಿಮ್ಮ ಎಲ್ಲಾ ವ್ಯಾಪ್ತಿ ಎಷ್ಟು ಸ್ಟೇಷನ್ ಬರುತ್ತೆ ನಿಮಗೆ? ಸರ್ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ 4 ಇಲ್ಲ, ಅವ್ರ ಮಹಿಳಾ ಠಾಣೆ ಒಂದೇ ಇಲ್ಲಿ ಅವರೆಲ್ಲ ಇಲ್ಲೇ ಬರ್ತಾವ ಪ್ರಕರಣಗಳು. ಆ ಠಾಣೆಗಳಲ್ಲಿ ಸಂಬಂಧಪಟ್ಟಂತ ಇಲ್ಲ ಎಲ್ಲಾ ಠಾಣೆಯಲ್ಲಿ ಇದಾಗಬೇಕು. ಚಿಕ್ಕಬಳ್ಳಾಪುರ ನೋಡ್ರಿ ಫಾರಂ ನಂಬರ್ 117 ಈ ವರ್ಷ JJBಗೆ ಎರಡಿದೆ ಸರ್. ಏನು ಕೇಸ್ಗಳು? ಮತ್ತು ಪೆಟಿಷನ್ಸ್ ಕೋರ್ಟ್ ಪ್ರೊಡ್ಯೂಸ್ ಮಾಡ್ತಾರೆ JJBಗೆ. ಆ ಮಕ್ಕಳು ಎಷ್ಟಿದೆ ಇವ್ರು ಬರಲ್ಲ ಸರ್. ಅವ್ರು ಕೇಳಿದ್ದು ಅದಕ್ಕೆ ಮಾತ್ರ ಚೈಲ್ಡ್ ಮ್ಯಾರೇಜ್ ಮಾತ್ರ ಮಾಡ್ತೀವಿ ಬರುತ್ತೆ. ಟೌನ್ ಸ್ಟೇಷನ್ ಸರ್ ಚೈಲ್ಡ್ ಮ್ಯಾರೇಜ್ ಕೇಸ್ಗಳು ಟೋಟಲ್ ಒಟ್ಟು 19 ಇದೆ ಸರ್. ತುಂಬಾ ಇದೆ ಅಲ್ರಿ ಈ ಜಿಲ್ಲೆಯಲ್ಲಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಹೆಚ್ಚು ಸರ್. ಆದ್ರೂ ಸರ್ ಅತಿ ಹೆಚ್ಚು ನಾವು ಅವೇರ್ನೆಸ್ ಕಾರ್ಯಕ್ರಮ, ನಾನು ಬಂದು 3 ತಿಂಗಳಾಯ್ತು ಸರ್. ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತಿರೋದ್ರಿಂದ 18 ವರ್ಷ 3 ದಿನ 18 ವರ್ಷ ಮಾಡ್ಕೊಂತ ಇದ್ದಾರೆ. ಅಷ್ಟೊಂದು 18 ವರ್ಷ ಅನ್ನೋದು ಮಕ್ಕಳು ತಲೆಯೊಳಗೆ ರಾಜ್ಯದೊಳಗೆ ಈ ಚಿಕ್ಕಬಳ್ಳಾಪುರ ಅಂದ್ರೆ ಟೀನೇಜ್ ಪ್ರೆಗ್ನೆನ್ಸಿ ಮತ್ತು ಚೈಲ್ಡ್ ಮ್ಯಾರೇಜ್ಗೆ ಹೆಸರುವಾಸಿ 4th ಪ್ಲೇಸ್. ಮತ್ತೆ ಏನ್ ಮಾಡ್ಬೇಕಿಲ್ಲ ನೋಡ್ಬೇಕಿಲ್ಲ, ಏನ್ ಮಾಡ್ತಾರೆ ಅವೇರ್ನೆಸ್ ಜಾಸ್ತಿ ಆಗ್ಬೇಕ್ರಿ. ಮಕ್ಕಳು ಪ್ರೊಟೆಕ್ಟ್ ಮಾಡಿ ಬರ್ಬೇಕು. ಈ ಭಾಗಕ್ಕಿಂತ ಸರ್ ಚಿತ್ರದುರ್ಗ ನೋಡಿದಿಲ್ಲ, ಚಿತ್ರದುರ್ಗ ಎರಡು ಕೇಸುಗಳು ಕೆಲಸ ಮಾಡಿ ಮೊನ್ನೆ ತಾನೇ ಮತ್ತೊಂದಾಗಿ ತಿರ್ಗಾ ಮಗು ಸ್ಟೇಷನ್ ಎಷ್ಟು ಮನೆಯವರೆಲ್ಲ ಚಿತ್ರ ಹೆಸರು ಕೊಟ್ಟರು ಮಗು ಅದನ್ನ ಅವಾಯ್ಡ್ ಮಾಡ್ಕೊಂಡು ಬಂತು. ಕಾಡುಗೊಲ್ಲ ಕಮ್ಯುನಿಟಿ ಅದು ವಿಶೇಷ. ಕಾಡುಗೊಲ್ಲ ಕಮಿಟಿ ಆ ಮಗುನೇ ಬಂದು ಕಂಪ್ಲೇಂಟ್ ಕೊಟ್ಟಿದೆ. 14 ವರ್ಷದ ಮಗು. ಹಂಗಾಗಿ ತೆರೆದ ಮನೆ ಕಾರ್ಯಕ್ರಮ ಮಾತ್ರ ನೀವು ಸ್ವಲ್ಪ ಏನಂತ ಕೇಳಿದ್ರೆ ಪೊಲೀಸರು ಹೇಳಿದ್ರು ನನಗೆ ಚೈಲ್ಡ್ ಮ್ಯಾರೇಜ್ ಮಾಡ್ಕೋಬಾರ್ದು ಅಂತ ಹೇಳಿದ್ರು. ಮತ್ತೆ ಸ್ವಲ್ಪ ಇಲ್ಲಿ ಪ್ರಕರಣಗಳು ಬಂದಾಗ ಕಾಯಿಸೋದು ತಡ ಮಾಡೋದು ಸ್ವಲ್ಪ ಇದೆ. ಆ ತರದ್ದು ಫೀಡ್ಬ್ಯಾಕ್ ಇದೆ. ಯಾಕೋ ಈ ಜಿಲ್ಲೆಯಲ್ಲಿ ಆ ತರ ಇರಬಾರ್ದಲ್ಲ, ಆಸ್ಪತ್ರೆಯಲ್ಲಿ ಸೇಮ್ ಅದೇ ತರ ಸಮಸ್ಯೆ ಇರುತ್ತೆ. ನಿಮ್ ಸ್ಟಾಫ್ ಗೆಲ್ಲ ಹೇಳಿ ಸರ್. ಆ ತರ ನೋಡಿ ಫಾರ್ಮ್ ನಂಬರ್ 117 ಎಷ್ಟು ಲೇಟ್ ಮಾಡ್ತಾರ ಪ್ರಿಂಟ್ ಮಾಡ್ಕೊಂಡು ಬರಕ್ಕೆ ಹೋದ್ರ ಅಂದ್ರೆ ನೀವು ಅನ್ಫಿಟ್ ಒಂದು ಫಾರ್ಮ್ ನಂಬರ್ 117 ಮಾತ್ರ ಏನ್ ಕೆಲಸ ಮಾಡ್ತಾ ಇದ್ದೀರಿ ನೀವು? ಅಲ್ಲಿಗೆ ತಗೊಂಡು ಹೋಗ್ತೀರಿ, ನಿಮ್ ಮಾತ್ರ ಇರ್ಬೇಕು. ಹಂಗ್ ತರೋದಲ್ಲ ರೀ, ಫಾರಂ ನಂಬರ್ 117 ಕೊಡ್ಬೇಕು, ಪ್ರಿಂಟ್ ಇರ್ಬೇಕು. ಕೇಳಿದ್ಮೇಲೆ ಪ್ರಿಂಟ್ ತಗೊಂಡು ಕೊಡೋದಲ್ಲ.
ನೋಡಿ ದಾಖಲೆ ನೋಡಿದ್ರೆ ಸರಿಯಾಗಿ ಸರಿಯಾಗಿ ಮಾಡಿಲ್ಲ. ನಿಮ್ಮ ಮತ್ತು ಸ್ಟೇಷನ್ ಇಲ್ಲಿ ವುಮೆನ್ ಪೊಲೀಸ್ ಸ್ಟೇಷನ್ ಬಹಳ ಇಂಪಾರ್ಟೆಂಟ್. ಕೋಆರ್ಡಿನೇಷನ್ ಈಗ ನೀವು ಬಂದು ಎಷ್ಟು ಸಮಯ ಆಯ್ತು CWC? 8 ತಿಂಗಳಲ್ಲಿ ಹೇಗಿದೆ ಕೋಆಪರೇಷನ್? ಇದು ಹೋಗ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡೋದು, ಇದು CWC ಅಂತ ಹೇಳೋದು ಅದೆಲ್ಲ ಇದೆಯಲ್ಲ, ಅದು FIR ಬಂದಾಗ ಅವ್ರು ಡಿಸೈಡ್ ಮಾಡ್ತಾರೆ ಅಲ್ವಾ? ನಾವೇ ಡಿಸೈಡ್ ಮಾಡಿ ಏನ್ ಮಾಡಬಾರ್ದು, ಅಲ್ಲಲ್ಲೇ ಕ್ಲೋಸ್ ಆಗಬಾರ್ದು. ಹಾಗಾಗಿ ಹೇಳಿ ಕನ್ವರ್ಜೆನ್ಸ್ ಮಾಡ್ಕೊಳ್ಳಿ. ಓವರ್ ಆಲ್ ಇದುವರೆಗೂ ಸರ್ ಸುಮಾರು ಸಲ ಮೀಟಿಂಗ್ ಡಿಸ್ಕಸ್ ಆಗ್ತಾ ಇದೆ ಸರ್, ಬರ್ತಾ ಇಲ್ಲ. ಯಾವ್ದೋ CWC ಮುಂದೆ ಬರೋ ಮಾತ್ರ ನಾವು ಅಟೆಂಡ್ ಮಾಡ್ತಾ ಇದೀವಿ. ಮಿಕ್ಕಿದ ಸ್ಟೇಷನ್ ಎಲ್ಲ ಇಲ್ಲಿಂದ ಹೋಗ್ತವೆ, FIR ಒಂದು ಬರ್ತಾ ಇಲ್ಲ, ಮಾಹಿತಿನೇ ಇಲ್ಲ CWC ತಗೋಬೇಕು. ಆಮೇಲೆ ನಾವೇನ್ ಮಾಡ್ತಾ ನೀವು ಇದೀವಿ, ಮೀಟಿಂಗ್ ಮಾಡಿದಾಗ DCPC ಮೀಟಿಂಗ್ ಹೋಗಿಲ್ವಾ ನೀವು? ಅಲ್ಲಿ ಹೋಗಿಲ್ಲ ಸರ್. ಹೋಗ್ಬೇಕಲ್ಲ, ಟ್ರೈನಿಂಗ್ ಇತ್ತು, ಅಲ್ಲಿನ ಬೆಂಗಳೂರು ಇತ್ತು ಸರ್. ನಿಮ್ಮ ಮೆಂಬರ್ಸ್ ಯಾರಾದ್ರೂ ಹೋಗ್ಬೇಕಿತ್ತು. ನಮ್ಮೂರಲ್ಲಿ ಇದ್ದೀವಿ, ನೀವು ಅಧ್ಯಕ್ಷ DCPC ಮೀಟಿಂಗ್ ಅಲ್ಲಿ ಚರ್ಚೆ ಮಾಡ್ಬೇಕು, ಅಲ್ಲಿ ಚರ್ಚೆ ಮಾಡ್ಕೊಂಡು ಅವರಿಗೆ ಏನೇನು ಮೂವ್ಮೆಂಟ್ ಆಯ್ತು ಅನ್ನೋದ್ರ ಬಗ್ಗೆ ಪೂರ್ತಿ ದಾಖಲೀಕರಣ ಮಾಡಿ ಅಲ್ಲಿ ಸಹಿ ಮಾಡಿರ್ಬೇಕು. ಬಟ್ ಯಾವುದೂ ಮಾಡಿಲ್ಲ. ಇದು ಸರಿಯಾಗಿ ಎಲ್ಲ ಕಡೆ ಫಾರಂ ನಂಬರ್ 117 ಹೋಗ್ತಾ ಇಲ್ಲ. ಇಲ್ಲ ಸ್ಟೇಷನ್ ಸರಿ ಇರ್ಬೋದು. ಆ ಥರ ಇರ್ಬಾರ್ದು. ಆಮೇಲೆ ತೆರೆದ ಮನೆ ಕಾರ್ಯಕ್ರಮ ಮಾಡಿದ್ದು ಅದ್ರ ಬಗ್ಗೆನೂ ಪ್ರತ್ಯೇಕವಾದಂತ ದಾಖಲೆ ಸಹಿ ಮಾಡಿ ಫೋಟೋ ಸಹಿತ ಮಾಡಿದ್ರ ಬಗ್ಗೆ ಏನ್ ಚರ್ಚೆ ಮಾಡಿದ್ರು ಏನೋ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ದಾಖಲೀಕರಣ ಆಗಬೇಕು. ಅದು ಇದು ಕಂಡು ಬರ್ತಾ ಇದೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ. ಆದ್ರೆ ಎಲ್ಲ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಠಾಣೆಯಲ್ಲ ಅದಂಗೆ ಒಂದು ಹಂತಕ್ಕೆ ಅಂದ್ರೆ ಎಲ್ಲ ಕಡೆ ಮಾಡ್ತಾರೆ. ನಿಮಗೆ ದಯವಿಟ್ಟು ಎಲ್ಲ ಕಡೆಗೆ ಸಭೆಯಲ್ಲಿ ಹೇಳ್ತೀವಿ. ನಾವು ಇವತ್ತು ಸಭೆ ಭೇಟಿ ಕೊಟ್ಟಿದ್ದೀವಿ. ಸಾಹೇಬ್ ಹೇಳಿದ್ದು ಅದೇ ನಾವೆಲ್ಲ ಈಗ ವಾಟ್ಸಪ್